ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಅರ್ಚನಾ. ಬನ್ನಿ ಇವತ್ತಿನ ಕ್ಲಾಸಲ್ಲಿ ಸರ್ಕಲ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. ಸೊ ಅದಕ್ಕೂ ಮುಂಚೆ ನಮ್ಗೆ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರ್ಬೇಕಾಗತ್ತೆ. ಯಾವ್ಯಾವ್ದು ಬೇಸಿಕ್ ಫಾರ್ಮುಲಾಸ್? ಇವಾಗ ಒಂದು ಸರ್ಕಲ್ ತಗೊಳ್ತೀವಿ ಅಂತಂದ್ರೆ ಸರ್ಕಲ್ ಯಾವುದೇ ಗೋಳಾಕಾರ ತಗೊಳ್ತೀವಿ, ಯಾವುದೇ ವಸ್ತು ಗೋಳಾಕಾರದಲ್ಲಿದೆ ಅಂದ್ರೆ ಅದು ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಫಾರ್ಮುಲಾ ಇದೆ. ಇಟ್ ಈಸ್ ಪೈ ಆರ್ ಸ್ಕ್ವೇರ್. ಆರ್ ಅಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್. ಆಮೇಲೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂದ್ರೆ ಸರ್ಕಲ್ ದ ಸುತ್ತಳತೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಇಸ್ 2πr. ಬನ್ನಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. The diameter of a semicircular shape is 14 centimeter. What will be the perimeter of this shape? Semicircular shape the diameter 14 centimeter ಆಗಿದ್ರೆ then ಆ shape the perimeter ಏನಾಗಿರುತ್ತೆ ಅಂದ್ರೆ ಅರ್ಧ ವೃತ್ತಾಕಾರದ ವ್ಯಾಸ 14 ಸೆಂಟಿಮೀಟರ್ ಇದೆ. ಅರ್ಧ ವೃತ್ತಾಕಾರ ಅಂತಂದ್ರೆ ಇದು ಕಂಪ್ಲೀಟ್ ಸರ್ಕಲ್ ಅಂತ ತಗೊಂಡ್ರೆ ಸೆಮಿ ಸರ್ಕಲ್ ಅಂದ್ರೆ ಇದು ಸೆಮಿ ಸರ್ಕಲ್. ಹಾಫ್ ಆಫ್ ದ ಸರ್ಕಲ್ ಇಸ್ ಸೆಮಿ ಸರ್ಕಲ್. ಹೌದಾ? ಸೊ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ದಟ್ ಈಸ್ 14 ಸೆಂಟಿಮೀಟರ್. ಡಯಾಮೀಟರ್ ಆಫ್ ದ ಸೆಮಿ ಸರ್ಕಲ್ ಇಸ್ 14 ಸೆಂಟಿಮೀಟರ್. ದೆನ್ ಡಿ ಇಸ್ 14 ಸೆಂಟಿಮೀಟರ್. ಆರ್ ಎಷ್ಟಿದೆ? ರೇಡಿಯಸ್ ಎಷ್ಟಿದೆ? 14/2. Always radius is half of the diameter, that is 14/2 centimeter, that is 7 centimeter. ನಮಗ್ ಬೇಕಾಗಿರೋದೇನು? ಪೆರಿಮೀಟರ್ ಆಫ್ ದ ಸೆಮಿ ಸರ್ಕಲ್. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಅಂತಂದ್ರೆ ಈಗ ಈ ಸೆಮಿ ಸರ್ಕಲ್ ಕಂಪ್ಲೀಟ್ ಈ ಸರ್ಫೇಸ್ ಆಫ್ ದ ಹಾಫ್ ಸರ್ಕಲ್ ದಟ್ ಈಸ್ ಸೆಮಿ ಸರ್ಕಲ್ ಪ್ಲಸ್ ಡಯಾಮೀಟರ್ ಈಸ್ ವಾಟ್? ಸೆಮಿ ಸರ್ಕಲ್. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್. ಸೊ 2πr is the circumference of the circle. ನಮ್ಗೆ ಹಾಫ್ ಸರ್ಕಲ್ ಇರೋದ್ರಿಂದ ಸೆಮಿ ಸರ್ಕಲ್ ಇರೋದ್ರಿಂದ ಡಿವೈಡೆಡ್ ಬೈ 2 ಪ್ಲಸ್ ಡಯಾಮೀಟರ್. ಡಯಾಮೀಟರ್ ನ ಆಡ್ ಮಾಡ್ಬೇಕು, ಯಾಕಂದ್ರೆ ನಾವು ಸರ್ಫೇಸ್ ಮಾತ್ರ ತಗೊಳ್ತಾ ಇಲ್ಲ, ಸರ್ಕಂಫರೆನ್ಸ್ ಆಫ್ ಸರ್ಫೇಸ್ ಮಾತ್ರ ತಗೊಳ್ತಾ ಇಲ್ಲ. ಸೆಮಿ ಸರ್ಕಲ್ ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಬೇಕಾಗಿರೋದ್ರಿಂದ ವಿತ್ ಡಯಾಮೀಟರ್ ಆಡ್ ಮಾಡ್ಬೇಕು. ಸೊ ದಟ್ ಈಸ್ ಈಕ್ವಲ್ ಟು 2 ವಿಲ್ ಗೆಟ್ ಕ್ಯಾನ್ಸಲ್. ಪೈ ಅಂದ್ರೆ 22/7 ಇಂಟು ಆರ್. ಆರ್ ಎಷ್ಟಿದೆ? 7 ಸೆಂಟಿಮೀಟರ್ ಪ್ಲಸ್ ಡಯಾಮೀಟರ್ ಇಸ್ 14 ಸೆಂಟಿಮೀಟರ್. ಸೊ 7 ಕ್ಯಾನ್ಸಲ್ ಆಗುತ್ತೆ. 22 ಪ್ಲಸ್ 14 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 36 ಸೆಂಟಿಮೀಟರ್. ಸೊ ಪೆರಿಮೀಟರ್ ಆಫ್ ದ ಸೆಮಿ ಸರ್ಕಲ್ ಏನು? 36 ಸೆಂಟಿಮೀಟರ್. ಇಲ್ಲಿ ನೆನ್ಪಿಡ್ಬೇಕಾಗಿರೋದೇನಂದ್ರೆ ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಅಂದ್ರೆ ಜಸ್ಟ್ ಸೆಮಿ ಸರ್ಕಲ್ ಸರ್ಫೇಸ್ ಪೆರಿಮೀಟರ್ ತಗೊಳ್ಳೋದಲ್ಲ, ವಿತ್ ಡಯಾಮೀಟರ್ ತಗೋಬೇಕು. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ಗರ್ಲ್ ವಾಂಟ್ಸ್ ಟು ಮೇಕ್ ಎ square shaped figure. She wants to make a square shaped figure from a circular wire of radius 49 centimeter. Then determine the sides of a square. A girl wants to make a square shaped figure. ಅಂದ್ರೆ ಇವಾಗ ಸ್ಕ್ವೇರ್ ಶೇಪ್, ಈಗ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರೋ ವೈರ್ ಅನ್ನ ಸ್ಕ್ವೇರ್ ಶೇಪ್ ಮಾಡ್ಬೇಕು ಅಂತ ಒಂದು ಹುಡುಗಿ ಅನ್ಕೋತಾ ಇದ್ದಾಳೆ. ಹೌದಾ? ಸೊ ವಿಚ್ ಈಸ್ ಹ್ಯಾವಿಂಗ್ ದ ಡಯಾಮೀಟರ್ 49 ಸೆಂಟಿಮೀಟರ್. ಸೊ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಶೇಪ್ ವೈರ್ ಎಷ್ಟು? 49 ಸೆಂಟಿಮೀಟರ್. ಈಗ ಲೆಂತ್ ಆಫ್ ದ ವೈರ್ ಏನಿರುತ್ತೆ? ಲೆಂತ್ ಆಫ್ ದ ವೈರ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಹೌದಾ? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಯಾಕೆ ಅಂತಂದ್ರೆ ಈ ಒಂದು ವೈರ್ ಅನ್ನ ಒಂದಷ್ಟು ಲೆಂತ್ ಇರೋ ವೈರ್ ಅನ್ನೇ ನಾವು ಸರ್ಕಲ್ ಶೇಪ್ ಅಲ್ಲಿ ಮಾಡಿ ಅದನ್ನ ಸರ್ಕ್ಯುಲರ್ ಶೇಪ್ ಮಾಡಿರೋದು. ಹೌದಲ್ವಾ? ಸೊ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ವೈರ್. ಸೊ ಏನು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? ಇಟ್ ಈಸ್ 2πr and is nothing but 2 into 22/7 into r is 49 centimeter. So 7 1s are 7 7s are 49 and is equal to 44. 22 2s are 44 into 7 and is around 7 4s are 28. Again 7 4s are 28 plus 2, it is 3308 centimeter.
What is it? Length of the wire is 308 centimeter. But ನಮ್ಗೇನ್ ಬೇಕಾಗಿರೋದು? We need perimeter of the square. Square the perimeter ಬೇಕು. So, perimeter ಅಂತಂದ್ರೆ ನಮ್ಗೆ ಗೊತ್ತಿದೆ. Perimeter of the wire, perimeter is nothing but 4 into side. ಎಷ್ಟು sides ಇರುತ್ತೆ ಅದಕ್ಕೆ? Let us consider S is the side of this square. So, 4 sides ಇರೋದ್ರಿಂದ 4 into sides is equal to perimeter of the square. Then, perimeter of the square ಏನಿದೆ? So, perimeter of the circle. Perimeter of square is nothing but length of the wire. ಹೌದಾ? Perimeter of the wire. Perimeter of the square is nothing but length of the wire. And then we take perimeter of the circle or square. Sorry, perimeter of square is 2 pi r into 4 is equal to 4 into side. So 2 pi r ನಮ್ಗೆ ಗೊತ್ತಿದೆ. ಏನು perimeter of the square ಏನು already find out ಮಾಡಿದೀವಿ. 2 pi r ಅಂತಂದ್ರೆ it is nothing but circumference of the circle. It is 308 centimeter is equal to 4 into side. So side is equal to 308 divided by 4, which is nothing but 77 centimeter. So each side of the square measures 77 centimeter. Each side of the wire measures 77 centimeter. So ಎಲ್ಲಾ side add ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ಬೇಕು? 308 ಸಿಗ್ಬೇಕು. So each side measures 77 centimeter. Next problem ನೋಡೋಣ. In the given figure, we can see the figure here. AOC is this one. AOC is the diameter of the circle. And arc AXB is half of the arc BYC. So AXB ಅನ್ನೋ arc ಅದು BYC arc ದ ಅರ್ಧದಷ್ಟಿದೆ. ಸೊ ಇಲ್ಲಿದೆ ಅಲ್ವಾ AXB ಅನ್ನೋ ಆರ್ಕ್ BYC ಆರ್ಕ್ ಗೆ ಅರ್ಧದಷ್ಟಿದೆ. ನಮ್ಗೆ ಒಂದು ಪ್ರಮೇಯ ಗೊತ್ತಿರಬೇಕು. ಸೊ ಸರ್ಕಲ್ ಅಂತ ಬಂದಾಗ ಪ್ರಮೇಯ ವಿತ್ ರೆಸ್ಪೆಕ್ಟ್ ಟು ಕಾರ್ಡ್. If two chords in a circle are congruent, then they determine two central angles that are congruent. Means ವೃತ್ತದಲ್ಲಿ ಸರ್ಕಲ್ ಅಲ್ಲಿ ಎರಡು ಕಾರ್ಡ್ಸ್ ಇದೆ ಅಂತಂದ್ರೆ ಹೀಗೆ ಎರಡು ಕಾರ್ಡ್ಸ್ ಕಾಂಗ್ರುಯೆಂಟ್ ಕಾರ್ಡ್ಸ್ ಅಂದ್ರೆ ಈಕ್ವಲ್ ಕಾರ್ಡ್ಸ್ ಇದೆ ಅಂತಂದ್ರೆ ದೇ ಸಬ್ಟೆಂಡ್ ಈಕ್ವಲ್ ಆಂಗಲ್ಸ್ ಅಟ್ ದ ಸೆಂಟರ್. ಈ ಸೆಂಟರ್ ಅಲ್ಲಿ ಈ ಕಾರ್ಡ್ಗಳು ಎರಡೂ ಕಾರ್ಡ್ ಈಕ್ವಲ್ ಆಂಗಲ್ ನ ಸಬ್ಟೆಂಡ್ ಮಾಡುತ್ತೆ. ಇವಾಗ ಇಲ್ಲಿ 60 ಡಿಗ್ರಿ ಅಂದ್ರೆ ಇಲ್ಲೂ 60 ಇರುತ್ತೆ, 70 ಅಂದ್ರೆ ಇಲ್ಲೂ 70 ಇರುತ್ತೆ. ಬಿಕಾಸ್ ದ ಲೆಂತ್ ಆಫ್ ದ ಕಾರ್ಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? length of the arc is double the length of the second arc. Length of arc AXB is double the length of BYC. And ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಆಂಗಲ್ BOC. ಫೈಂಡ್ ಆಂಗಲ್ BOC ಎಷ್ಟಿದೆ? ಹೌದಾ? ಸೊ ಇಲ್ಲಿ ಈ ಆರ್ಕ್ ಎರಡರಷ್ಟಿದೆ ಅಂತಂದ್ರೆ ದ ಲೆಂತ್ ಆಫ್ ದಿಸ್ ಕಾರ್ಡ್ ವಿಲ್ ಬಿ ಡಬಲ್ ಆಫ್ ದಿಸ್ ಕಾರ್ಡ್. ಸಾರಿ, ಹಾಫ್ ಆಫ್ ದ ಕಾರ್ಡ್ BC. ಅಂದ್ರೆ ಈ AB ಲೆಂತ್ ಎಷ್ಟಿದೆ ಅದರ ಎರಡರಷ್ಟು BC ಇರುತ್ತೆ. ಅಂದ್ರೆ AB is half of BC. AB ಲೆಂತ್ BC ದು ಹಾಫ್ ಇರುತ್ತೆ. ಅಂದ್ಮೇಲೆ ದ ಆಂಗಲ್ ಸಬ್ಟೆಂಡೆಡ್ ಬೈ ದಿಸ್ ಆರ್ಕ್ ದಟ್ ಈಸ್ AB at O will be half of the angle subtended by BOC. ಹೌದಲ್ವಾ? ಅಂದ್ರೆ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಸರ್ಕಲ್ ಇದೆ ಅಂತಂದ್ರೆ ದಿಸ್ ಈಸ್ AXB BYC. ಹೌದಾ? Then what is this angle subtended by this and this? ಈ ಆಂಗಲ್ ಎಷ್ಟು? BOC ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಆಂಗಲ್ ನಾನು ಹೇಳ್ತಾ ಇರೋದು AOB
AOB will be equal to AOB is equal to half of BOC. ಯಾಕಂದ್ರೆ ಇಲ್ಲಿ ಈ ಕಾರ್ಡ್ ಈಕ್ವಲ್ ಕಾರ್ಡ್ ಇದ್ರೆ ಈಕ್ವಲ್ ಆಂಗಲ್ ನ ಸಬ್ಟೆಂಡ್ ಮಾಡುತ್ತೆ. ಬಟ್ ಈ ಕಾರ್ಡ್ ಲೆಂತ್ ಆರ್ಕ್ ಲೆಂತ್ ಈಗ ಇದ್ರದ್ದು ಡಬಲ್ ಇದೆ. AXB ಈಸ್ ಹಾಫ್ ಆಫ್ ದಿಸ್ BYC ಅಂತಂದ್ರೆ ದೆನ್ ದ ಲೆಂತ್ ಆಫ್ ಕಾರ್ಡ್ AB ವಿಲ್ ಬಿ ಹಾಫ್ ಆಫ್ BC ಅಂತ ಅಂದ್ಮೇಲೆ ಸೊ angle at this angle at O is equal to 180 degree ಅಂದ್ರೆ angle AOB plus angle BOC 180 degree ನಮ್ಗೆ ಗೊತ್ತಿದೆ. ಒಂದು ಲೈನ್ ಮೇಲೆ ಆಂಗಲ್ ಎಷ್ಟಿರುತ್ತೆ, ಒಂದು ಸ್ಟ್ರೈಟ್ ಲೈನ್ ಆಂಗಲ್ ಎಷ್ಟಿದೆ 180 ಡಿಗ್ರಿ ಇರುತ್ತೆ. ಸೊ AOB ಅಂತಂದ್ರೆ ಹಾಫ್ ಇಂಟು BOC ಅಂತ ತಗೋಬೋದಾ? ಹಾಫ್ ಇಂಟು BOC ಪ್ಲಸ್ BOC is equal to 180 degree and half BOC plus half plus 1 ಅಂತಂದ್ರೆ 3/2 into angle BOC is equal to 180 degree. So BOC is equal to 2/3 into 180 degree. 2/3 into 180 degree. So that can be written as 2/3 into 180 is 3 ones it is angle, right? So 3 ones 3 6 18 6 2s are 12. So it is 120 degree. Angle BOC is 120 degree. So we can check here. Angle BOC 120 ಆದ್ರೆ ಇಲ್ಲಿ ನೋಡಿ angle BOC 120 degree ಆದ್ರೆ ಇದೆಷ್ಟಿರುತ್ತೆ? So it is 60 degree. So it is half of the angle. Angle AOB is half of the angle BOC. So this is what the theorem. Let us take the next problem, that is if arcs, we can see in diagram, if arcs AXB and CYD of a circle are congruent. A theorem ಏನ್ ಡಿಸ್ಕಸ್ ಮಾಡಿದೆ ಅದೇ ಇದೆ ಇಲ್ಲಿ. If they are congruent, then find the ratio of AB and CD. AB ಮತ್ತು CD ದು ರೇಷಿಯೋ ಏನಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ನೀವೇ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.